ನಟನೆ ಸಾಕಪ್ಪ ನನಗೆ ಯಾಕೆ ಬೇಕು ಸಮಾಜದ ಕೆಲಸ, ಸಾಮಾಜಿಕ ಕೆಲಸಗಳು ಎನ್ನುವಂಥದ್ದು. ಸೊ ನೀವು ನಟನೆ ಜೊತೆಗೆ, ಸಾಹಿತ್ಯದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಕೂಡ ಮೆರೀತಾ ಇದ್ದೀರಾ. ಎಲ್ಲೋ ಒಂದು ಕಡೆ ರಸ್ತೆ ಬದಿಯಲ್ಲಿ ಕಸ ಬಿದ್ದರೆ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗ್ತೀರಾ. ಸೊ ಅದೆಷ್ಟೋ ಇಂಪ್ಯಾಕ್ಟ್ ಕೂಡ ಆಗಿದೆ. ನೀವು ಹಾಕಿರ್ತಕ್ಕಂಥ ಒಂದು ಪೋಸ್ಟ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ತಕ್ಷಣವೇ ಮಾರ್ನಿಂಗ್ ಅದಕ್ಕೆ ಸಂಬಂಧಪಟ್ಟಂಥ BBMP ಆಗಿರ್ಬೋದು, ಅಂದರೆ GBI ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಗಮನ ಹರಿಸಿ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಯಾಕೆ ಇಷ್ಟೊಂದು ಸಾಮಾಜಿಕ ಕಳಕಳಿ ಅನ್ನುವಂಥದ್ದು ನಿಮಗೆ? ನಮ್ಮ ಮನೆಯಲ್ಲೇ ನೋಡಿದ್ದೀನಿ, ಕಲ್ತಿದ್ದೀನಿ. ದೊಡ್ಡವರಿಂದ, ಹಿರಿಯರಿಂದ, ನಮ್ಮ ತಂದೆ ತಾಯಿ, ಅಪ್ಪವರು, ಅಮ್ಮವರು, ಅವರು ಸಾಕಷ್ಟು ಸಮಾಜದ ಬಗ್ಗೆ ಒಂದು ಕಾಳಜಿ ವಹಿಸಿ, ಸಾಕಷ್ಟು ಅವರದೇ ಆದ ರೀತಿಯಲ್ಲಿ ಅಳಿಲು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆ, ಅವರೇ ನನ್ನಿಂದ ಮಾಡಿಸ್ತಾ ಇರೋದು ಎಲ್ಲರೂ. ನಾನು ಒಂದು ನಿಮಿತ್ತ ಅಷ್ಟೇನೆ. ಜೊತೆಗೆ ಆ ಭಗವಂತ ನನಗೆ ತಮ್ಮೆಲ್ಲರ ಪ್ರೀತಿ ಕೊಟ್ಟಿದ್ದಾನೆ. ಇದಕ್ಕೆ ನನಗೆ ಇದರದ್ದು ಯೋಗ್ಯತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ಪ್ರೀತಿನ ನಾನು ಹೇಗೆ ಅದನ್ನು ತೀರಿಸಲಿ? ಅದು ಬೇರೆ ದಾರಿ ಇಲ್ಲ. ಅದು ಪ್ರಕೃತಿ ಮಾತೆಗೆ ನಾನು ನನ್ನ ಧನ್ಯವಾದಗಳನ್ನು ಹೇಳೋ ವಿಧಾನ ಇದು. ನನ್ನ ಜೊತೆಯಲ್ಲಿ ಆಮೇಲೆ ನಾನು ಹಾಕ್ತೀನಿ, ಪೋಸ್ಟ್ಗಳನ್ನು ಮಾಡ್ತೀನಿ. ಆದರೆ ಅಧಿಕಾರಿಗಳು ಅದಕ್ಕೆ ತಕ್ಷಣ ಸ್ಪಂದಿಸ್ತಾರೆ. ಅಭಿಮಾನಿಗಳಾಗಿರ್ಬೋದು ಅಥವಾ ಸ್ಥಳೀಯರಾಗಿರ್ಬೋದು ಸಾಕಷ್ಟು ಜನ ನನಗೆ ಛಾಯಾಚಿತ್ರಗಳನ್ನು, ವಿಡಿಯೋಗಳನ್ನು ಮಾಡಿ ಕಳಿಸ್ತಾರೆ. ತುಂಬ ಬದಲಾವಣೆ ಜನಗಳಲ್ಲಿ ಅದು ಕಾಣಿಸ್ತಾ ಇದೆ. ಅದು ಕೂಡ ನನಗೆ ತುಂಬ ಸಂತೋಷ ತಂದಿದೆ. ಜೊತೆಗೆ ನಾನು ಹೇಳೋದು ಈ ಒಂದು ವಾಹಿನಿ ಮುಖಾಂತರ ಪ್ರತಿಯೊಬ್ಬರಲ್ಲೂ ಸಾಕಷ್ಟು ಶಕ್ತಿ ಇದೆ. ಅದರ ಅರಿವು ತಮಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಟನೆ ಸಾಕಪ್ಪ ನನಗೆ ಯಾಕೆ ಬೇಕು ಸಮಾಜದ ಕೆಲಸ, ಸಾಮಾಜಿಕ ಕೆಲಸಗಳು ಎನ್ನುವಂಥದ್ದು. ಸೊ ನೀವು ನಟನೆ ಜೊತೆಗೆ, ಸಾಹಿತ್ಯದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಕೂಡ ಮೆರೀತಾ ಇದ್ದೀರಾ. ಎಲ್ಲೋ ಒಂದು ಕಡೆ ರಸ್ತೆ ಬದಿಯಲ್ಲಿ ಕಸ ಬಿದ್ದರೆ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗ್ತೀರಾ. ಸೊ ಅದೆಷ್ಟೋ ಇಂಪ್ಯಾಕ್ಟ್ ಕೂಡ ಆಗಿದೆ. ನೀವು ಹಾಕಿರ್ತಕ್ಕಂಥ ಒಂದು ಪೋಸ್ಟ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ತಕ್ಷಣವೇ ಮಾರ್ನಿಂಗ್ ಅದಕ್ಕೆ ಸಂಬಂಧಪಟ್ಟಂಥ BBMP ಆಗಿರ್ಬೋದು, ಅಂದರೆ GBI ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಗಮನ ಹರಿಸಿ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಯಾಕೆ ಇಷ್ಟೊಂದು ಸಾಮಾಜಿಕ ಕಳಕಳಿ ಅನ್ನುವಂಥದ್ದು ನಿಮಗೆ? ನಮ್ಮ ಮನೆಯಲ್ಲೇ ನೋಡಿದ್ದೀನಿ, ಕಲ್ತಿದ್ದೀನಿ. ದೊಡ್ಡವರಿಂದ, ಹಿರಿಯರಿಂದ, ನಮ್ಮ ತಂದೆ ತಾಯಿ, ಅಪ್ಪವರು, ಅಮ್ಮವರು, ಅವರು ಸಾಕಷ್ಟು ಸಮಾಜದ ಬಗ್ಗೆ ಒಂದು ಕಾಳಜಿ ವಹಿಸಿ, ಸಾಕಷ್ಟು ಅವರದೇ ಆದ ರೀತಿಯಲ್ಲಿ ಅಳಿಲು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರೇ ನನ್ನಿಂದ ಮಾಡಿಸ್ತಾ ಇರೋದು ಎಲ್ಲರೂ. ನಾನು ಒಂದು ನಿಮಿತ್ತ ಅಷ್ಟೇನೆ. ಜೊತೆಗೆ ಆ ಭಗವಂತ ನನಗೆ ತಮ್ಮೆಲ್ಲರ ಪ್ರೀತಿ ಕೊಟ್ಟಿದ್ದಾನೆ. ಇದಕ್ಕೆ ನನಗೆ ಇದರದ್ದು ಯೋಗ್ಯತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ಪ್ರೀತಿನ ನಾನು ಹೇಗೆ ಅದನ್ನು ತೀರಿಸಲಿ? ಅದು ಬೇರೆ ದಾರಿ ಇಲ್ಲ. ಅದು ಪ್ರಕೃತಿ ಮಾತೆಗೆ ನಾನು ನನ್ನ ಧನ್ಯವಾದಗಳನ್ನು ಹೇಳೋ ವಿಧಾನ ಇದು. ನನ್ನ ಜೊತೆಯಲ್ಲಿ ಆಮೇಲೆ ನಾನು ಹಾಕ್ತೀನಿ, ಪೋಸ್ಟ್ಗಳನ್ನು ಮಾಡ್ತೀನಿ. ಆದರೆ ಅಧಿಕಾರಿಗಳು ಅದಕ್ಕೆ ತಕ್ಷಣ ಸ್ಪಂದಿಸ್ತಾರೆ. ಅಭಿಮಾನಿಗಳಾಗಿರ್ಬೋದು ಅಥವಾ ಸ್ಥಳೀಯರಾಗಿರ್ಬೋದು ಸಾಕಷ್ಟು ಜನ ನನಗೆ ಛಾಯಾಚಿತ್ರಗಳನ್ನು, ವಿಡಿಯೋಗಳನ್ನು ಮಾಡಿ ಕಳಿಸ್ತಾರೆ. ತುಂಬ ಬದಲಾವಣೆ ಜನಗಳಲ್ಲಿ ಅದು ಕಾಣಿಸ್ತಾ ಇದೆ. ಅದು ಕೂಡ ನನಗೆ ತುಂಬ ಸಂತೋಷ ತಂದಿದೆ. ಜೊತೆಗೆ ನಾನು ಹೇಳೋದು ಈ ಒಂದು ವಾಹಿನಿ ಮುಖಾಂತರ ಪ್ರತಿಯೊಬ್ಬರಲ್ಲೂ ಸಾಕಷ್ಟು ಶಕ್ತಿ ಇದೆ. ಅದರ ಅರಿವು ತಮಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.